ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅನ್ನುವ ಮಾತನ್ನ ನಾವೆಲ್ಲ ಬಹಳ ಸಲ ಕೇಳಿರ್ತೇವೆ. ವಿಪರ್ಯಾಸ ಏನು ಅಂದ್ರೆ ಯಾರ ತಲೆಯಲ್ಲೂ ಶಿವನ ಪೂಜೆಗೂ ಕರಡಿಗೂ ಏನು ಸಂಬಂಧ ಅನ್ನುವ ಪ್ರಶ್ನೆ ಬಾರದೇ ಇರೋದು. ಆ ಶಿವನ ದಯೆ ಯಾರೋ ಒಬ್ಬರ ತಲೆಗೆ ಆ ಪ್ರಶ್ನೆ ಬಂತು. ಅಷ್ಟೇ ಅಲ್ಲ, ಆ ತಲೆಯಲ್ಲೇ ಉತ್ತರವೂ ಬಂತು. ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ, ಇದು ತಪ್ಪು ವಾಕ್ಯ. ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ, ಇದು ಸರಿಯಾದ ವಾಕ್ಯ. ಕರಡಿ ಇದೊಂದು ಕಾಡು ಪ್ರಾಣಿ. ಕರಡಿಗೆ ಶಿವನ ಸ್ವರೂಪವೆನಿಸಿದ ಲಿಂಗವನ್ನ ಇಡಲು ಬಳಸುವ ಬೆಳ್ಳಿಯ ಅಥವಾ ಬಂಗಾರದ ಡಬ್ಬಿ. ಸಾಮಾನ್ಯವಾಗಿ ಲಿಂಗಾಯಿತರು ಲಿಂಗವನ್ನ ಕರಡಿಗೆಯಲ್ಲಿ ಇಟ್ಟು ಶಿವದಾರದಿಂದ ಕಟ್ಟಿ ಕೊರಳಿಗೆ ಧರಿಸಿರುತ್ತಾರೆ. ಶಿವಪೂಜೆಯ ಸಂದರ್ಭದಲ್ಲಿ ಕರಡಿಗೆ ಅಂದರೆ ಡಬ್ಬಿಯಲ್ಲಿರುವ ಇಷ್ಟಲಿಂಗವನ್ನ ಹೊರತೆಗೆದು ಪೂಜಿಸುತ್ತಾರೆ. ಶಿವಪೂಜೆಯಲ್ಲಿ ಕರಡಿಗೆಯಲ್ಲಿರುವ ಲಿಂಗವೇ ಪ್ರಮುಖವಾಗಿರುವುದರಿಂದ ಲಿಂಗವಿರುವ ಕರಡಿಗೆ ಇಲ್ಲದೆ ಶಿವಪೂಜೆ ಅಂದರೆ ಇಷ್ಟಲಿಂಗ ಪೂಜೆ ಪೂರ್ಣವಾಗುವುದಿಲ್ಲ. ಇಂತಹ ಪೂಜೆ ವ್ಯರ್ಥ. ಅದು ಶಿವನಿಗೆ ಅರ್ಪಿತವಾಗುವ ಪೂಜೆಯೇ ಅಲ್ಲ. ಹಾಗಾಗಿ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಎಂಬ ಮಾತು ಈ ಅರ್ಥದಲ್ಲಿ ಬಂದದ್ದು. ಅರ್ಥಾತ್ ಕರಡಿಗೆಯಲ್ಲಿರುವ ಲಿಂಗವನ್ನ ಮರೆತು ಶಿವನನ್ನ ಪೂಜಿಸಿದ ಹಾಗೆ ಎಂಬುದು ಈ ಗಾದೆ ಮಾತಿನ ಅರ್ಥ. ಕರಡಿಗೆ ಪದದ ಅರ್ಥವನ್ನ ಸರಿಯಾಗಿ ಅರ್ಥೈಸಿಕೊಳ್ಳದ ನಾವುಗಳು ಇಂದಿಗೂ ಸಹ ಶಿವಪೂಜೆಯಲ್ಲಿ ಕರಡಿಯನ್ನೇ ಬಿಟ್ಟ ಹಾಗೆ ಎಂದು ಬಳಸುತ್ತಿದ್ದೇವೆ. ಸರಿಯಾದ ಅರ್ಥ ತಿಳಿದ ಮೇಲೆ ಇನ್ನು ಮುಂದಾದರೂ ಈ ವ್ಯಾಕರಣ ತಪ್ಪನ್ನ ಸರಿಪಡಿಸಿಕೊಂಡು ಮಾತನಾಡೋಣ. ಸರ್ವಂ ಶಿವಾರ್ಪಣಮಸ್ತು. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ.